ಮಹಾರಾಷ್ಟ್ರದಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ. ಮಹಾರಾಷ್ಟ್ರದ ಮಳೆ ಕರ್ನಾಟಕದಲ್ಲಿ ಬೆಳಗಾವಿ ಭಾಗದಲ್ಲಿ ಈಗ ನೆರೆಗೆ ಕಾರಣ ಆಗಿದೆ. ಘಟಪ್ರಭಾ ನದಿ ಮೈದುಂಬಿ ಹರಿತಾ ಇದೆ. ಮುಧೋಳದ ಮಿರ್ಜಿ ಗ್ರಾಮಕ್ಕೆ ನೀರು ನುಗ್ಗಿದೆ. ಮನೆಯೊಳಗೆ ನೀರು ನುಗ್ಗಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಬಾಗಲಕೋಟೆಯ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಏನು ಪಶ್ಚಿಮ ಘಟ್ಟ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಮಳೆ ಸುರಿತಾ ಇರೋದ್ರಿಂದ ಇವತ್ತಿನ ದಿವಸ ಆ ಒಂದು ಪ್ರವಾಹ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಗೂ ಬಂದು ತಲುಪಿದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಿರ್ಚಿ ಗ್ರಾಮದಲ್ಲಿ ನಾವೀಗೆದ್ದ ನೋಡ್ತಾ ಇದ್ದೀವಿ. ಏನು ಪೂರ್ತಿಯಾಗಿ ಮನೆಗಳು ಓಣಿ ಎಲ್ಲ ನೋಡ್ತಾ ಇರ್ಬೋದು. ಈಗಾಗಲೇ ನೀರು ನಿಂತು ಮನೆಗಳೆಲ್ಲ ಪೂರ್ತಿಯಾಗಿ ಮುಳುಗಿದಂಥ ಪರಿಸ್ಥಿತಿ ಇಲ್ಲಿ ಬಂದು ಒದಗಿದೆ. ಯಾಕಂತಂದರೆ ಏನು 2019 ಇಲ್ಲಿವರೆಗೂ ಕೂಡ ಈ ರೀತಿಯಾದಂಥ ಒಂದು ಪ್ರವಾಹ ಬಂದಾಗ ಸಾಕಷ್ಟು ಮನೆಗಳು ಕೂಡ ಮುಳುಗುವಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ಇಲ್ಲಿ ಜನರಿಗೆ ಕೂಡ ರಾತ್ರಿ ಏನು ನಿದ್ದೆ ಮಾಡದಂಥ ಪರಿಸ್ಥಿತಿಯೂ ಕೂಡ ಇದೆ. ನಾವೀಗ ನೋಡ್ತಾ ಇದ್ದೀವಿ, ಒಂದು ಮನೆಗೆ ನಾವು ಬರ್ತಾ ಇದ್ದೀವಿ. ಈ ಮನೆ ನೋಡಿ, ಇಲ್ಲಿ ಎಂಟ್ರೆನ್ಸ್ ಹೋಗಬೇಕಾದ್ರೆ ಈ ತುಳಸಿ ಕಟ್ಟೆ ಏನಿದೆಯಲ್ಲ, ಈ ತುಳಸಿ ಕಟ್ಟೆ ಕನಿಷ್ಠ ಅಂದರೂ 4 ಫೀಟಿನಷ್ಟು ಹೈಟ್ ಇದೆ. ಆದರೆ ಪೂರ್ತಿಯಾಗಿ ಇನ್ನೊಂದು 4 ಇಂಚಿನಷ್ಟು ಮಾತ್ರ ಬಾಕಿ ಉಳಿದಿದೆ. ಇದು ಕೂಡ ಮುಳುಗುತ್ತೆ. ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಚೆನ್ನಾಗಿರೋ ಮನೆ ಪೂರ್ತಿಯಾಗಿ ಈ ನೀರಲ್ಲಿ ನಿಂತಂಥ ಒಂದು ಪರಿಸ್ಥಿತಿ ಕೂಡ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ. ಯಾವ ರೀತಿಯಾಗಿ ಇಲ್ಲಿ ಪರಿಸ್ಥಿತಿ ಇದೆ ಅಂತಂದರೆ, ಈ ಮೋರಿ ನೀರುಗಳಲ್ಲಿ ಎಲ್ಲವೂ ಕೂಡ ಏನು ನದಿಯಿಂದ ಹರಿದು ಬಂದಂಥ ನೀರು ಕೂಡ ಪೂರ್ತಿಯಾಗಿ ಮನೆ ತುಂಬಿಕೊಂಡಿದೆ. ಮನೆಯಲ್ಲಿದ್ದಂಥ ಸಾಮಾನುಗಳು ಕೂಡ ಈಗಾಗಲೇ ಅಲ್ಪ ಸ್ವಲ್ಪ ಏನು ಕೈಗೆ ಕಾಣಿಸುವಂಥವೆಲ್ಲವೂ ಕೂಡ ಗಂಜಿ ಕೇಂದ್ರಕ್ಕೆ ತಗೊಂಡು ಹೋಗಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಪೂರ್ತಿಯಾಗಿ ಮನೆ ನಾವೀಗ ನೋಡ್ತಾ ಇರ್ಬೋದು. ಈ ಕಬರ್ಡ್ ಒಳಗಡೆ ನೀರು ಎಲ್ಲ ಕಡೆಗೆ ಒಂದು ನೀರು ತುಂಬಿಕೊಂಡಿರೋದ್ರಿಂದ ಬಹಳೊಂದು ಈ ಜನರು ಇಲ್ಲಿ ಪ್ರತಿ ವರ್ಷವೂ ಕೂಡ ಇಂಥ ಒಂದು ಕಷ್ಟ ಅನುಭವಿಸುವಂಥದ್ದು ಬರ್ತಾ ಇದೆ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವೀಗ ಎಲ್ಲಿ ಸಮಸ್ಯೆ, ಯಾವ ರೀತಿ ಪ್ರವಾಹ ಇದೆ ಅನ್ನುವಂಥದ್ದು ಕೂಡ ನೋಡೋದಕ್ಕೆ ನಾವೀಗ ಮಿರ್ಚಿ ಗ್ರಾಮದ ಒಂದು ಮನೆಯಲ್ಲಿ ನಾವೀಗಿದ್ದೀವಿ. ನೋಡ್ತಾ ಇರ್ಬೋದು, ಇದು ಅಡುಗೆ ಮನೆಯ ಒಂದು ಪೂರ್ತಿಯಾಗಿ ಜಲಾವೃತವಾಗಿರ್ತಕ್ಕಂಥದ್ದು ನಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಇಂಥ ಒಂದು ಪರಿಸ್ಥಿತಿ ಇರೋದರಿಂದ ಸಾಕಷ್ಟು ಕಷ್ಟಪಡ್ತಕ್ಕಂಥ ಇಲ್ಲಿ ಇಂಥ ರೈತರು ಕೂಡ ಇದ್ದಾರೆ. ಹಾಗಾಗಿ ಏನು ಒಂದು ರೈತರು ಇವತ್ತಿನ ದಿವಸ ಭಾಳಷ್ಟು ಕಷ್ಟ ಆಗ್ತಾ ಇದೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಏನು ಶಾಶ್ವತವಾಗಿ ಪರಿಹಾರ ನೀಡುವಂಥ ಕೆಲಸ ಆಗಬೇಕು ಅನ್ನುವಂಥದ್ದೇ ಈ ಗ್ರಾಮಸ್ಥರ ಮಾತಾಗಿದೆ. ಕ್ಯಾಮ್ರಾಮನ್ ಮಾಂದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ರಾಜ್ಯದಲ್ಲಿ ಭೀಕರ ಮಳೆ ಆಗ್ತಾ ಇದೆ. ರಣಚಂಡಿ ಮಳೆಗೆ 2018ರಲ್ಲಿ ಕೊಡಗು ಮಡಿಕೇರಿಯಲ್ಲಿ ಎಂಥ ಪರಿಸ್ಥಿತಿ ಬಂದಿತ್ತು, ಅದೇ ರೀತಿಯ ಸ್ಥಿತಿ ಮತ್ತೆ ಮರುಕಳಿಸುತ್ತಾ 2018ರ ದುರ್ಘಟನೆ ಮತ್ತೆ ಮರುಕಳಿಸುತ್ತಾ ಮತ್ತೆ ಭೂಕುಸಿತದ ಆತಂಕದಲ್ಲಿ ಜನರಿದ್ದಾರೆ. ಕೊಡಗು ಮಡಿಕೇರಿ ಭಾಗದ ಜನರು, ರಾಜ್ಯ ಹೆದ್ದಾರಿ ಸೇರಿದಂತೆ ಅಲ್ಲಲ್ಲಿ ಭೂಮಿ ಕುಸಿತ ಇದೆ. ಮಡಿಕೇರಿ ಸೋಮವಾರಪೇಟೆ ಮಾರ್ಗದಲ್ಲಿ ಭೂಕುಸಿತ ಆಗಿದೆ. 2018ರಲ್ಲಿ ಇದೇ ಭಾಗದಲ್ಲಿ ಭೂಕುಸಿತ ಆಗಿತ್ತು. 1/2 ಎಕರೆಯಷ್ಟು ಭೂಪ್ರದೇಶ ತಗ್ಗಿತ್ತು. ರಸ್ತೆಗೆ ಜರಿದು ಬರ್ತಾ ಇದೆ. ಕೆಸರು ನೀರು ರಸ್ತೆಗೆ ಜರಿದು ಬರ್ತಾ ಇದೆ. ಮತ್ತೆ ಅದೇ ಪ್ರದೇಶದಲ್ಲಿ ಈಗ ಗುಡ್ಡ ಕುಸಿತ ಆಗ್ತಾ ಇದೆ. ಹೆಚ್ಚಿನ ಆತಂಕ. ಯಾಕಂತ ಹೇಳಿದ್ರೆ 2018ರಲ್ಲಿ ಆರಂಭದಲ್ಲಿ ಹಿಂಗೆ ಆಗಿತ್ತು. ರಸ್ತೆಗೆಲ್ಲ ಭೂಮಿ ಕುಸಿತಿತ್ತು. ಅದಾದ ನಂತರ ಮನೆಯೆಲ್ಲ ಜರಿದು ಹೋಗಿತ್ತು. 100 ಜನ ಡೆತ್ ಆಗಿದ್ರು. ಈ ಮಳೆ ಸ್ವಲ್ಪ ಕಡಿಮೆ ಆಗಿದೆ, ಆದರೆ ಅಲ್ಲಲ್ಲಿ ಗುಡ್ಡ ಕುಸಿತ ಆಗ್ತಿರುವಂಥದ್ದು, ಮಣ್ಣು ಜರಿತಾ ಇರುವಂಥದ್ದು, ಅಂದರೆ ಜಲಮೂಲ ಜಾಸ್ತಿ ಆಗಿದೆ ಇಲ್ಲಿ, ಅದರಿಂದ ಅಲ್ಲಲ್ಲಿ ಮಣ್ಣು ಜರಿತಾ ಇದೆ. ಈಗ ನಾವು ಇಲ್ಲಿ ಮಡಿಕೇರಿ ಸೋಮವಾರಪೇಟೆಯ ರಾಜ್ಯ ಹೆದ್ದಾರಿಯಲ್ಲಿದ್ದೇವೆ. ಇಲ್ಲಿ ಅದೇ ಜಾಗದಲ್ಲಿ ಈಗ ಅಂತರ್ಜಲ ಹೆಚ್ಚಾಗಿ ಮಣ್ಣು ಮೇಲೆ ಬರ್ತಾ ಇರುವಂಥದ್ದು, ರಸ್ತೆಗೆ ಮಣ್ಣು ಬಂದು ಬೀಳ್ತಾ ಇದೆ. ನೋಡಿ, ಅಂತರ್ಜಲ ನೀರು ಮತ್ತು ಮಣ್ಣು ಮಿಕ್ಸ್ ಆಗಿ ಬಂದು ರಸ್ತೆಗೆ ಬೀಳ್ತಾ ಇದೆ. ಸಾಕಷ್ಟು ಮಣ್ಣುಗಳನ್ನು ಈಗ ತೆರವು ಮಾಡಿದ್ದಾರೆ, ಮತ್ತೆ ಮೇಲೆ ಉಬ್ಬಿ ಬರ್ತಾ ಇದೆ ಮಣ್ಣು. ಅಂದರೆ ಪ್ರತಿ ವರ್ಷ ಯಾವ ಜಾಗದಲ್ಲಿ ಹೆಚ್ಚು ಅಂತರ್ಜಲ ಇರುತ್ತೆ ಅಲ್ಲಿ ಬರುವಂಥದ್ದು. ಈಗ 2018-19 ಆದ ನಂತರ ಮಳೆ ಕಡಿಮೆ ಇತ್ತು. ಕಳೆದ ವರ್ಷ ಕೂಡ ಮಳೆ ತೀರಾ ಕಡಿಮೆ ಇತ್ತು, ಏನೂ ಆಗಿಲ್ಲ. ಈ ವರ್ಷ ಮಳೆ ಹೆಚ್ಚಾಗಿದ್ದರಿಂದ ಈ ಸಮಸ್ಯೆಗಳಾಗ್ತಾ ಇದೆ. ಈಗ ಮತ್ತಷ್ಟು ಮಣ್ಣು ರಸ್ತೆಗೆ ಬರುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಮಣ್ಣು ನೀವು ನೋಡ್ಬೋದು, ಮಣ್ಣು ಯಾವ ರೀತಿ ನೀರು ಬಂದಾಗ ಮಣ್ಣು ತಾನಾಗೆ ಮೇಲಿಂದ ಬೀಳ್ತಾ ಇರುವಂಥದ್ದು. ಅಂದರೆ ತಡೆಗೋಡೆ ಇರೋದರಿಂದ ಮೇಲುಗಡೆ ಬಂದು ಮಣ್ಣು ಬೀಳ್ತಾ ಇದೆ. ಈ ರೀತಿ ಮಣ್ಣು ಬೀಳ್ತಿರುವಂಥ ಇದು ಅಪಾಯಕಾರಿ ಸೂಚನೆ ಅಂತ ಹೇಳ್ಬೋದು. 18ರಲ್ಲಿ ಕೂಡ 2018ರಲ್ಲಿ ಇದೇ ರೀತಿ ಆಗಿತ್ತು. ಈಗ ಮತ್ತೆ ಇದೇ ರೀತಿ ಆಗ್ತಾ ಇದೆ. ಈಗ ಇಲ್ಲಿ ಮತ್ತೆ ರಸ್ತೆ ಮಣ್ಣು ಮತ್ತಷ್ಟು ಬಂದರೆ ಸಂಪರ್ಕ ಕಡಿತವಾಗೋ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಕಂಡು ಈ ಬಾಂಗ್ಲಾದೇಶದ ನುಸುಳುಕೋರ್ ಯಾರ್ಯಾರಿದ್ದಾರೆ ಅವರ ಮೇಲೆ ನಿಟ್ಟಿದೆ. ಬಾಂಗ್ಲಾದೇಶದಿಂದ ಹೇಗೆ ಬರ್ತಾರೆ, ಎಷ್ಟು ಹಣ ಕೊಟ್ಟು ಬರ್ತಾರೆ, ಬಂದವರು ಎಲ್ಲಿ ವಾಸ್ತವ್ಯ ಹೂಡ್ತಾರೆ, ಬಂದವರು ಏನು ಕೆಲಸ ಮಾಡ್ತಾರೆ, ಇದೆಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಮೂಲಕ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ಮಾಡಿದೆ. ಕತ್ತಲಾಗ್ತಾ ಇದ್ದಂತೆ ಇವರು ರಸ್ತೆಗಿಳಿತಾರೆ. ನುಸುಳುಕೋರರು
ಪಶ್ಚಿಮ ಬಂಗಾಳ ಅಸ್ಸಾಂ ಗಡಿಯಲ್ಲಿ ಅಕ್ರಮವಾಗಿ ಇವರು ಭಾರತದ ಗಡಿಯನ್ನು ಪ್ರವೇಶ ಮಾಡ್ತಾರೆ. 2,000 ರೂಪಾಯಿಯಿಂದ 20,000 ರೂಪಾಯಿ ಕೊಟ್ಟು ಗಡಿಯಲ್ಲಿ ಇವರು ಏಜೆಂಟರ್ಗಳ ಮೂಲಕ ಭಾರತವನ್ನು ಪ್ರವೇಶ ಮಾಡ್ತಾರೆ. ನುಸುಳುಕೋರರನ್ನ ಒಳ ಬಿಡೋಕ್ಕೂ ಕೂಡ ಈ ಏಜೆಂಟರುಗಳಿರ್ತಾರೆ. ರಿಪಬ್ಲಿಕ್ ಕನ್ನಡದ ಕ್ಯಾಮರಾದ ಕಣ್ಣಲ್ಲಿ ನುಸುಳುಕೋರರ ಕರಾಳತೆ ಬಯಲಾಗಿದೆ. ರಿಪಬ್ಲಿಕ್ ಕ್ಯಾಮ್ರಾದ ಮುಂದೆ ನುಸುಳುಕೋರರು ಏನು ಹೇಳಿದ್ದು? ಗಡಿ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಬಡತನ ಇದೆ, ಹೊಟ್ಟೆಪಾಡಿಗಾಗಿ ನಾವು ಬರ್ತೀವಿ, ಇಲ್ಲಿ ನಾವು ಕಳ್ಳತನ ಮಾಡೋದಿಲ್ಲ ಅಂತ ಹೇಳ್ತಾರೆ. ನಾವು ಯಾರೂ ಕೂಡ ಇಲ್ಲಿ ಬಂದು ಕಳ್ಳತನ ಮಾಡೋದಿಲ್ಲ, ಹೊಟ್ಟೆಪಾಡಿಗಾಗಿ ಬರ್ತೀವಿ ಅಂತ ಹೇಳ್ತಾರೆ. ಹೊಟ್ಟೆಪಾಡಿಗಾಗಿ ಬರಲಿ ಅಥವಾ ಮತ್ತೊಂದು ಮಗದೊಂದು ಕೆಲಸಕ್ಕಾಗಿ ಬನ್ನಿ ನೀವು, ಆದರೆ ಭಾರತದ ಗಡಿಯ ಒಳಗೆ ಬರೋದಕ್ಕೆ ಒಂದಿಷ್ಟು ಪ್ರೋಸೆಸ್ ಇದೆ ಅಥವಾ ಕಾನೂನಿದೆ, ಅದೆಲ್ಲವನ್ನು ಪಾಲಿಸ್ಕೊಂಡು ಬರಬೇಕು, ನಿಯಮಗಳಿದ್ದಾವೆ. ಅದೆಲ್ಲವನ್ನು ಗಾಳಿಗೆ ತೂರಿ ಅಕ್ರಮವಾಗಿ ಯಾರಿಗೋ ಹಣ ಕೊಟ್ಟು, ಯಾರೋ ಏಜೆಂಟ್ರಿಗೆ ಹಣ ಕೊಟ್ಟು ನೀವು ಭಾರತದ ಗಡಿಯ ಒಳಗೆ ನುಸುಳ್ತೀರಿ ಅಂತ ಹೇಳಿದ್ರೆ ಭಾರತದ ಆಂತರಿಕ ಭದ್ರತೆಯ ಪ್ರಶ್ನೆ ಇದು. ಇಲ್ಲಿ ಬಂದು ನೀವು ಏನು ಬೇಕಾದರೂ ಮಾಡಿ ಆನಂತರ ನಿಮ್ಮೂರಿಗೆ ನೀವು ಹೋಗ್ತೀರಿ ಅಂತ ಹೇಳಿದರೆ, ನಿಮ್ಮ ದೇಶಕ್ಕೆ ನೀವು ಹೋಗ್ತೀರಿ ಅಂತ ಹೇಳಿದರೆ ಇದು ದೇಶದ ಒಳಗಿನ ಭದ್ರತೆಯ ಪ್ರಶ್ನೆ. ಹೇಗೆ ಸಾಧ್ಯ ಇದೆಲ್ಲ ಅಕ್ರಮವಾಗಿ ಒಳಗಡೆ ಬರೋದಕ್ಕೆ? ನಾವು ನಿರಂತರವಾಗಿ ಅವರನ್ನು ಮಾನಿಟರ್ ಮಾಡ್ತಾ ಇರ್ತೀವಿ. ಅಕ್ರಮವಾಗಿ ಬಂದಿದ್ದಾರೆ ಅಂತ ನಮ್ಗೆ ಗೊತ್ತಾದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಡಿಪೋರ್ಟ್ ಮಾಡ್ತೀವಿ. ಆ ಪ್ರೊಸೆಸ್ಸು ನಿರಂತರವಾಗಿ ನಡೀತಾ ಇದೆ. ಬರೀ ಬಾಂಗ್ಲಾದೇಶದವ್ರು ಅಷ್ಟೇ ಅಲ್ಲ, ಬೇರೆ ಬೇರೆ ಯಾವುದೇ ದೇಶದಿಂದ ಬಂದಿದ್ದರೂ ಕೂಡ ಅವರು ಅಕ್ರಮವಾಗಿದ್ದಾರೆ, ವಿದೌಟ್ ಎ ವ್ಯಾಲಿಡ್ ಪೇಪರ್ಸ್, ವೀಸಾ ಎಲ್ಲ ಇದ್ದರೆ ಅವ್ರನ್ನ ವಾಪಸ್ ಕಳಿಸ್ತೀವಿ, ಡಿಪೋರ್ಟ್ ಮಾಡ್ತೀವಿ. ನಾವು ನಿರಂತರವಾಗಿ ಅವರನ್ನು ಮಾನಿಟರ್ ಮಾಡ್ತಾ ಇರ್ತೀವಿ. ಅಕ್ರಮವಾಗಿ ಬಂದಿದ್ದಾರೆ ಅಂತ ನಮ್ಗೆ ಗೊತ್ತಾದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಡಿಪೋರ್ಟ್ ಮಾಡ್ತೀವಿ. ಆ ಪ್ರೊಸೆಸ್ಸು ನಿರಂತರವಾಗಿ ನಡೀತಾ ಇದೆ. ಬರೀ ಬಾಂಗ್ಲಾದೇಶದವ್ರು ಅಷ್ಟೇ ಅಲ್ಲ, ಬೇರೆ ಬೇರೆ ಯಾವುದೇ ದೇಶದಿಂದ ಬಂದಿದ್ದರೂ ಕೂಡ ಅವರು ಅಕ್ರಮವಾಗಿದ್ದಾರೆ, ವಿದೌಟ್ ಎ ವ್ಯಾಲಿಡ್ ಪೇಪರ್ಸ್, ವೀಸಾ ಎಲ್ಲ ಇದ್ದರೆ ಅವ್ರನ್ನ ವಾಪಸ್ ಕಳಿಸ್ತೀವಿ. ರೇಷನ್ ಕಾರ್ಡ್ ಇದೆ, ಎಲ್ಲವೂ ಕೂಡ ಇದೆ ಸರ್, ಅದಕ್ಕೋಸ್ಕರ ಸರ್ ಈಗ ಆಲ್ರೆಡಿ ಇದ್ದಾರೆ ಸರ್, ಬೆಂಗಳೂರಲ್ಲಿ ಇದ್ದಾರೆ ಸರ್, ಸುಮಾರು ಜನ ಇದ್ದಾರೆ ಸರ್. ಒಂದು ನಿಮಿಷ ನಾನು ನೋಡ್ಬಿಟ್ಟು ಹೇಳ್ತೀನಿ. ಅವ್ರ ಹತ್ರ ರೇಷನ್ ಕಾರ್ಡ್ ಇದೆ, ಎಲ್ಲವೂ ಕೂಡ ಇದೆ ಸರ್, ಅದಕ್ಕೋಸ್ಕರ ಸರ್ ಈಗ ಆಲ್ರೆಡಿ ಇದ್ದಾರೆ ಸರ್, ಬೆಂಗಳೂರಲ್ಲಿ ಇದ್ದಾರೆ ಸರ್, ಸುಮಾರು ಜನ ಇದ್ದಾರೆ ಸರ್. ಒಂದು ನಿಮಿಷ ನಾನು ನೋಡ್ಬಿಟ್ಟು ಹೇಳ್ತೀನಿ. ಅವ್ರ ಹತ್ರ ರೇಷನ್ ಕಾರ್ಡ್ ಇದೆ, ಎಲ್ಲವೂ ಕೂಡ ಇದೆ ಸರ್, ಅದಕ್ಕೋಸ್ಕರ ಸರ್ ಈಗ ಆಲ್ರೆಡಿ ಇದ್ದಾರೆ ಸರ್, ಬೆಂಗಳೂರಲ್ಲಿ ಇದ್ದಾರೆ ಸರ್, ಸುಮಾರು ಜನ ಇದ್ದಾರೆ ಸರ್. ಒಂದು ನಿಮಿಷ ನಾನು ನೋಡ್ಬಿಟ್ಟು ಹೇಳ್ತೀನಿ. ಅವ್ರ ಹತ್ರ ರೇಷನ್ ಕಾರ್ಡ್ ಇದೆ, ಎಲ್ಲವೂ ಕೂಡ ಇದೆ ಸರ್, ಅದಕ್ಕೋಸ್ಕರ ಸರ್ ಈಗ ಆಲ್ರೆಡಿ ಇದ್ದಾರೆ ಸರ್, ಬೆಂಗಳೂರಲ್ಲಿ ಇದ್ದಾರೆ ಸರ್, ಸುಮಾರು ಜನ ಇದ್ದಾರೆ ಸರ್. ಒಂದು ನಿಮಿಷ ನಾನು ನೋಡ್ಬಿಟ್ಟು ಹೇಳ್ತೀನಿ. ಅವ್ರ ಹತ್ರ ರೇಷನ್ ಕಾರ್ಡ್ ಇದೆ, ಎಲ್ಲವೂ ಕೂಡ ಇದೆ ಸರ್, ಅದಕ್ಕೋಸ್ಕರ ಸರ್ ಈಗ ಆಲ್ರೆಡಿ ಇದ್ದಾರೆ ಸರ್, ಬೆಂಗಳೂರಲ್ಲಿ ಇದ್ದಾರೆ ಸರ್, ಸುಮಾರು ಜನ ಇದ್ದಾರೆ ಸರ್.